ಸೌತ್ ಆಫ್ರಿಕಾ ನಡುವಿನ 3ನೇ ಏಕದಿನ ಪಂದ್ಯಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇವತ್ತು ಮಧ್ಯಾಹ್ನ 1:30ಕ್ಕೆ ವಿಶಾಖಪಟ್ಟಣಂನಲ್ಲಿ ಪಂದ್ಯ ನಡೆಯಲಿದೆ. ಈ ಪಂದ್ಯವನ್ನ ಗೆದ್ದವರು ಸರಣಿಯಲ್ಲಿ ಚಾಂಪಿಯನ್ಸ್ ಆಗ್ತಾರೆ. ಈ ಪಂದ್ಯಕ್ಕೂ ಮುನ್ನ ಇಡೀ ಕ್ರಿಕೆಟ್ ಜಗತ್ತಿನ ಕಣ್ಣು ಸದ್ಯ ಕಿಂಗ್ ವಿರಾಟ್ ಕೊಹ್ಲಿ ಅವರ ಮೇಲಿದೆ. ಆಲ್ರೆಡಿ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಬಾರಿಸಿರುವಂತಹ ವಿರಾಟ್ ಕೊಹ್ಲಿ ಹ್ಯಾಟ್ರಿಕ್ ಸೆಂಚುರಿ ಸಿಡಿಸ್ತಾರಾ ಅಂತ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ವಿಶಾಖಪಟ್ಟಣಂನಲ್ಲಿ ಕೊಹ್ಲಿ ಅವರ ರೆಕಾರ್ಡ್ಸ್ ಕೂಡ ಅತ್ಯದ್ಭುತವಾಗಿದೆ. ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತದಲ್ಲಿ ವಿರಾಟ್ ಕೊಹ್ಲಿ ಅವರ ಒನ್ ಆಫ್ ದಿ ಫೇವರೆಟ್ ಮೈದಾನಗಳಲ್ಲಿ ವಿಶಾಖಪಟ್ಟಣದ ವೈಎಸ್ ರಾಜಶೇಖರ ರೆಡ್ಡಿ ಕ್ರಿಕೆಟ್ ಮೈದಾನ ಕೂಡ ಒಂದು. ಸತತ 2 ಶತಕಗಳೊಂದಿಗೆ ಕೊಹ್ಲಿ ಸದ್ಯ ಅತ್ಯುತ್ತಮ ಫಾರ್ಮ್ನಲ್ಲಿದ್ದಾರೆ. ಹಾಗೆ ಇವತ್ತು ನಿರ್ಣಾಯಕ ಪಂದ್ಯಕ್ಕೆ ಕಾಲಿಡ್ತಾ ಇದ್ದಾರೆ. ಹ್ಯಾಟ್ರಿಕ್ ಶತಕದ ಮೇಲೆ ಕಣ್ಣಿಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಸಚಿನ್ ತೆಂಡೂಲ್ಕರ್ ಬಳಿಕ ಹೈಯೆಸ್ಟ್ ಶತಕ ಬಾರಿಸಿರುವಂತಹ ವಿರಾಟ್ ಕೊಹ್ಲಿ ಈಗ ಮತ್ತೊಂದು ಮೈಲುಗಲ್ಲು ನೆಡೋಕೆ ರೆಡಿ ಆಗ್ತಿದ್ದಾರೆ. ಏಕದಿನದಲ್ಲಿ 2ನೇ ಬಾರಿ ಹ್ಯಾಟ್ರಿಕ್ ಶತಕ ಬಾರಿಸ್ತಾರಾ ಕೊಹ್ಲಿ? ವಿಶ್ವ ಕ್ರಿಕೆಟ್ನಲ್ಲಿ ಸಚಿನ್ ತೆಂಡೂಲ್ಕರ್ ಶತಕ ಬಾರಿಸಿದ್ರೆ ಈ ಲಿಸ್ಟ್ನಲ್ಲಿ ವಿರಾಟ್ ಕೊಹ್ಲಿ ಸೆಕೆಂಡ್ ಪ್ಲೇಸ್ನಲ್ಲಿದ್ದಾರೆ. ಇದುವರೆಗೆ ತಮ್ಮ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 84 ಶತಕಗಳನ್ನು ಬಾರಿಸಿದ್ದಾರೆ. ಹಾಗೆ ಏಕದಿನ ಮಾದರಿಯಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಾರೆ. 53 ಏಕದಿನ ಮಾದರಿಯ ಶತಕ ಇವರ ಹೆಸರಲ್ಲಿದೆ. ಅಂಡ್ ಸೆಕೆಂಡ್ ಪ್ಲೇಸ್ನಲ್ಲಿ ಸಚಿನ್ ತೆಂಡೂಲ್ಕರ್ ಇದು 49 ಶತಕಗಳನ್ನು ಬಾರಿಸಿದ್ರು. ಇನ್ನು ರೋಹಿತ್ ಶರ್ಮಾ ಈ ಲಿಸ್ಟ್ನಲ್ಲಿ 3ನೇ ಸ್ಥಾನದಲ್ಲಿದ್ದು 33 ಸೆಂಚುರಿಗಳು ಅವರ ಹೆಸರಲ್ಲಿವೆ. ಸೊ ಕೊಹ್ಲಿ ಅವರ ಈ ದಾಖಲೆಯನ್ನ ಮುರಿಯೋಕೆ ಸದ್ಯಕ್ಕಂತೂ ಯಾರಿಂದಲೂ ಸಾಧ್ಯನೇ ಇಲ್ಲ. ಇನ್ನು ಕೊಹ್ಲಿ ತಮ್ಮ ವೃತ್ತಿ ಜೀವನದಲ್ಲಿ 11 ಸಲ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಸಿಡಿಸಿದ್ದಾರೆ. ಅಂಡ್ ಒಮ್ಮೆ ಹ್ಯಾಟ್ರಿಕ್ ಶತಕ ಕೂಡ ಇದೆ. ಅದು ಕೂಡ ಒಂದೇ ವಾರದ ಅಂತರದಲ್ಲಿ ಸಾಧನೆ ಮಾಡಿದ್ರು. ಹೀಗಾಗಿ ಈ ಬಾರಿಯೂ ಕೂಡ ಒಂದೇ ವಾರದ ಅಂತರದಲ್ಲಿ ಕೊಹ್ಲಿ ಮತ್ತೊಂದು ಹ್ಯಾಟ್ರಿಕ್ ಸಾಧನೆ ಮಾಡ್ತಾರಾ ಎನ್ನುವಂತಹ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಕಾರಣ ವಿಶಾಖಪಟ್ಟಣಂ ಮೈದಾನ. ವಿಶಾಖಪಟ್ಟಣಂ ಮೈದಾನದಲ್ಲಿ ಕೊಹ್ಲಿ ಅದ್ಭುತ ದಾಖಲೆ. ಸದ್ಯ 3ನೇ ಏಕದಿನ ಪಂದ್ಯ ನಡೆಯಲಿರುವಂತಹ ವಿಶಾಖಪಟ್ಟಣಂನ ಎಸಿಎ ಡಿವಿಸಿಎ ಕ್ರೀಡಾಂಗಣದಲ್ಲಿ ವಿರಾಟ್ ಕೊಹ್ಲಿ ಅದ್ಭುತ ದಾಖಲೆ ಹೊಂದಿದ್ದಾರೆ. ಈ ಕ್ರೀಡಾಂಗಣದಲ್ಲಿ ಇದುವರೆಗೆ 7 ಏಕದಿನ ಪಂದ್ಯಗಳನ್ನಾಡಿದ್ದಾರೆ. 587 ರನ್ಗಳನ್ನ ಕಲೆ ಹಾಕಿದ್ದಾರೆ. ಅಂಡ್ ಇದರಲ್ಲಿ 3 ಶತಕ ಹಾಗೆ 2 ಅರ್ಧ ಶತಕಗಳು ಕೂಡ ಸೇರಿವೆ. ಅಂಡ್ ಈ ಒಂದು ಅರ್ಧ ಶತಕದಲ್ಲಿ ಜಸ್ಟ್ ಒಂದೇ ಒಂದು ರನ್ ಇಂದ ಒಂದು ಶತಕ ಮಿಸ್ ಮಾಡ್ಕೊಂಡಿದ್ದಾರೆ. ವೆಸ್ಟ್ ಇಂಡೀಸ್ ವಿರುದ್ಧ 99 ರನ್ಗಳನ್ನ ಗಳಿಸಿ 1 ರನ್ ಇಂದ ಶತಕ ವಂಚಿತರಾಗಿದ್ರು. ಇನ್ನು ಈ ಮೈದಾನದಲ್ಲಿ ವಿರಾಟ್ ಕೊಹ್ಲಿ 97.83ರ ಸರಾಸರಿಯನ್ನ ಹೊಂದಿದ್ದಾರೆ. 157 ರನ್ಗಳನ್ನ ಹೊಡೆದು ಅಜೇಯರಾಗಿ ಉಳಿದಿರೋದೇ ಅತ್ಯಧಿಕ ಸ್ಕೋರ್ ಆಗಿದೆ. ಸದ್ಯ 37 ವರ್ಷದ ಕೊಹ್ಲಿ ಸೌತ್ ಆಫ್ರಿಕಾ ವಿರುದ್ಧದ ಗ್ರೇಟ್ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಾರೆ. ಆಸ್ಟ್ರೇಲಿಯಾ ಸೀರೀಸ್ನಲ್ಲಿ ಮೊದಲ 2 ಪಂದ್ಯಗಳಲ್ಲಿ ಡಕ್ಔಟ್ ಆಗಿದ್ದಂತಹ ವಿರಾಟ್ ಕೊಹ್ಲಿ ಸಿಡ್ನಿಯಲ್ಲಿ ನಡೆದಂತಹ ಕೊನೆ ಪಂದ್ಯದಲ್ಲಿ ಔಟ್ ಆಗದೆ 74 ರನ್ಗಳನ್ನ ಕಲೆ ಹಾಕಿದ್ರು. ಆನಂತರ ರಾಂಚಿಯಲ್ಲಿ 135 ರನ್ ಅಂಡ್ ದೆನ್ ರಾಯ್ಪುರದಲ್ಲಿ 102 ರನ್ಗಳನ್ನ ಕಲೆ ಹಾಕಿದ್ದಾರೆ. ಸದ್ಯ ವಿಶಾಖಪಟ್ಟಣದಲ್ಲಿ ಇನ್ನೊಂದು ಶತಕ ಸಿಡಿಸಿದ್ರೆ ಕೊಹ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಸತತ 4 ಏಕದಿನ ಶತಕಗಳನ್ನ ಬಾರಿಸಿದ ಮೊದಲ ಆಟಗಾರನಾಗ್ತಾರೆ. ಇದಕ್ಕೂ ಮುನ್ನ ಅಂದ್ರೆ ಉಭಯ ತಂಡಗಳು 2023ರ ಏಕದಿನ ವಿಶ್ವಕಪ್ನಲ್ಲಿ ಕೊನೆ ಬಾರಿಗೆ ಏಕದಿನ ಮಾದರಿಯಲ್ಲಿ ಮುಖಾಮುಖಿಯಾಗಿದ್ರು. ಆ ಪಂದ್ಯದಲ್ಲಿ ಕೊಹ್ಲಿ ಶತಕ ಬಾರಿಸಿದ್ರು. ಹೀಗಾಗಿ ಹರಿಣ ಪಡೆ ಎದುರು ಸತತ 4ನೇ ಶತಕ ಸಿಡಿಸಿದಂತಾಗುತ್ತೆ. ಸದ್ಯ ಕೊಹ್ಲಿ ಹ್ಯಾಟ್ರಿಕ್ ಶತಕ ಬಾರಿಸೋಕೆ ಅವಕಾಶ ಇರೋದ್ರಿಂದ ಅಭಿಮಾನಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಟಿಕೆಟ್ ಖರೀದಿ ಮಾಡಿದ್ದಾರೆ. ವಿಶಾಖಪಟ್ಟಣದ ಮೈದಾನ 27,500 ಆಸನಗಳ ಸಾಮರ್ಥ್ಯವನ್ನು ಹೊಂದಿದೆ. ಸ್ಟಾರ್ಟಿಂಗ್ ಪ್ರೈಸ್ $1,200 ಹಿಡಿದು $18,000 ಕೂಡ ಇದೆ. ಆಲ್ರೆಡಿ ಎಲ್ಲಾ ಟಿಕೆಟ್ಗಳು ಕೂಡ ಸೋಲ್ಡ್ ಔಟ್ ಆಗಿವೆ. ಇನ್ನು ವಿಶಾಖಪಟ್ಟಣದಲ್ಲಿ ಕೊಹ್ಲಿ ಶತಕ ಬಾರಿಸಿದ್ದೇ ಆದಲ್ಲಿ ಮತ್ತೊಂದು ದಾಖಲೆ ಕೂಡ ಮಾಡಬಹುದು. ಪ್ರಸ್ತುತ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಸಚಿನ್ ತೆಂಡೂಲ್ಕರ್ ಹೈಯೆಸ್ಟ್ ರನ್ ಸ್ಕೋರರ್ ಆಗಿದ್ದಾರೆ. ಕುಮಾರ್ ಸಂಗಕಾರಾ ಸೆಕೆಂಡ್ ಪ್ಲೇಸ್ ನಲ್ಲಿದ್ದಾರೆ. ಸಂಗಕಾರಾ ಅವರನ್ನ ಕೊಹ್ಲಿ ಹಿಂದಿಕ್ಕೋಕೆ ಜಸ್ಟ್ 107 ರನ್ಗಳ ಅಗತ್ಯ ಅಷ್ಟೇ ಇದೆ. ಒಟ್ಟಲ್ಲಿ ವಿರಾಟ್ ಕೊಹ್ಲಿ ಇರುವಂತಹ ಫಾರ್ಮ್ ನೋಡ್ತಾ ಇದ್ರೆ ಇಲ್ಲೂ ಕೂಡ ಬೆಸ್ಟ್ ಸ್ಕೋರ್ ಬರಬಹುದು. ವಿರಾಟ ತಾಂಡವ ನೋಡೋಕೆ ಫ್ಯಾನ್ಸ್ ಅಂತೂ ಫುಲ್ ಎಕ್ಸೈಟ್ ಆಗಿ ಕಾಯ್ತಾ ಇದ್ದಾರೆ. ನಮಸ್ಕಾರ.